ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಂತ ಅಂದರೆ ಇವತ್ತು ನಾನು ಬೆಂಗಳೂರು ಪ್ಯಾಲೇಸಿಗೆ ಹೋಗಿದ್ದೆ. ಬೆಂಗಳೂರು ಪ್ಯಾಲೇಸಿನ ಟೈಮಿಂಗ್ಸ್, ಅಡ್ರೆಸ್, ಎವ್ರಿಥಿಂಗ್ ಈ ವಿಡಿಯೋದಲ್ಲಿ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ, ಬನ್ನಿ. ಬೆಂಗಳೂರು ಪ್ಯಾಲೇಸ್ನ ಹಿಸ್ಟರಿ ಏನಂತ ಅಂದರೆ, ಬೆಂಗಳೂರಿಗೆ ಒಡೆಯರ ಮಗ ಬಂದಿದ್ರಂತೆ ಮೈಸೂರಿನಿಂದ. ಅವರು ಈ ಬೆಂಗಳೂರಿನ ವೆದರ್ ನೋಡಿ ತುಂಬ ಇಷ್ಟಪಟ್ಟು ನನಗೊಂದು ಮನೆ ಕಟ್ಸಿಕೊಡಿ ಇಲ್ಲಿ ಅಂತ ಹೇಳಿಬಿಟ್ಟು ಅವ್ರ ಅಪ್ಪನ ಹತ್ರ ಕೇಳ್ತಾರಂತೆ, ಅಂದರೆ ರಾಜರ ಹತ್ರ ಕೇಳ್ತಾರೆ. ಹಾಗೆ ಅವರು 1873ರಲ್ಲಿ ಸೈಟ್ ತಗೊತಾರೆ. ಆಮೇಲೆ 1878ರಲ್ಲಿ ಈ ಒಂದು ಅರಮನೆಯನ್ನು ಕಟ್ಟಿಸ್ಕೊಡ್ತಾರೆ. ಸಖತ್ತಾಗಿದೆ ನೋಡಿ, ಆರ್ಕಿಟೆಕ್ಚರ್ ಎಲ್ಲ ತುಂಬಾ ಸುಂದರವಾಗಿದೆ. ಮುಂದ್ಗಡೆನೆ ತುಂಬ ದೊಡ್ಡದಾಗಿ ಒಂದು ಗಾರ್ಡನ್ ಕೂಡ ಅರೇಂಜ್ ಮಾಡಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಏನಂತಂದರೆ ಯಾವುದೇ ಒಂದು ಫೋಟೋಶೂಟ್ ಮಾಡೋ ಹಾಗಿಲ್ಲ. ಒಳಗಡೆ ಯಾವುದೇ ಒಂದು ಅವಕಾಶ ಮಾಡಿಕೊಡಲ್ಲ. ಹೊರಗಡೆ ಗಾರ್ಡನ್ ಮತ್ತು ಹೊರಗಡೆ ಒಂದು ಅರಮನೆಯ ಆವರಣ ಏನಿರುತ್ತೆ ಅಲ್ಲಿ ನಾವು ಫೋಟೋಶೂಟ್ ಮಾಡ್ಕೋಬೋದು. ಒಳಗಡೆ ಎಂಟ್ರೆನ್ಸಲ್ಲಿ ಯಾವುದೇ ಒಂದು ಅವಕಾಶ ಕೊಡ್ತಾ ಇಲ್ಲ. ಇನ್ನು ಟಿಕೆಟ್ ನೋಡಿದರೆ ತುಂಬಾ ಕಾಸ್ಟ್ಲಿ ಇದೆ. 250 ವರ್ತ್ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಇದಕ್ಕಿಂತ ಮೈಸೂರು ಅರಮನೆಯೇ ಎಷ್ಟು ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ. ನೀವೇನಾದರೂ ಇಂಡಿಯನ್ಸ್ ಆದರೆ 250, ಏನಾದರೂ ಫಾರಿನರ್ಸ್ ಆದರೆ 500 ರುಪೀಸ್ ಟಿಕೆಟ್ ಆಗಿರುತ್ತೆ. ಇನ್ನು ಬಸ್ ವ್ಯವಸ್ಥೆ ಇದೆ, ಹಾಗೆ ಮೆಟ್ರೋ ವ್ಯವಸ್ಥೆ ಕೂಡ ಇದೆ. 1 ಕಿಲೋಮೀಟರ್ ಮತ್ತು 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲೇ ಇದೆ. ನೀವು ಆರಾಮಾಗಿ ಹೋಗಿ ಬರ್ಬೋದು. ಇನ್ನೂ ಕಷ್ಟ ಅಂದರೆ ರ್ಯಾಪಿಡೋ ಮೇಲೆ ಹೋಗಿ ಬರ್ಬೋದು. ವಸಂತನಗರದ ನಿಯರ್ ಪ್ಯಾಲೇಸ್ ರೋಡಲ್ಲಿ ಇದೆ ಈ ಒಂದು ಸ್ಥಳ. ಬೆಂಗಳೂರಲ್ಲಿ ಸಖತ್ತಾಗಿ ಅಟ್ರಾಕ್ಟ್ ಆಗಿದೆ. ಒಳಗಡೆಯಿಂದ ಹೋಗುವಾಗ ನಿಮಗೆ ಟಿಕೆಟ್ ತಕ್ಷಣ ಒಂದು ನಿಮಗೆ ಸ್ಟಿಕ್ಕರ್, ಅರಮನೆ ಒಂದು ಸ್ಟಿಕ್ಕರ್, ಪ್ರವೇಶದ ಸ್ಟಿಕ್ಕರ್ನ ಕೊಡ್ತಾರೆ. ತದನಂತರ ನಿಮಗೆ ಒಂದು ರೆಕಾರ್ಡರನ್ನು ಕೊಡ್ತಾರೆ. ಅದರಲ್ಲಿ ನಿಮಗೆ ಸಂಪೂರ್ಣ ಬೆಂಗಳೂರು ಪ್ಯಾಲೇಸ್ನ ಮಾಹಿತಿ ಇರುತ್ತೆ. ರೂಮಿಗೆ ಹೋಗುವಾಗ ಆ ನಂಬರ್ನ ನಾವು ಕ್ಲಿಕ್ ಮಾಡಿಕೊಂಡು ಮೊಬೈಲಲ್ಲಿ ಒಂದು ಇಯರ್ ಫೋನ್ ಕೂಡ ಕೊಟ್ಟಿರ್ತಾರೆ. ಅದರಲ್ಲಿ ನಾವು ಕೇಳ್ಕೊತಾ ಹೋದರೆ ಇಡೀ ಒಂದು ಕೋಣೆಯ ಸುದ್ದಿ ಕೂಡ ನಿಮಗೆ ಗೊತ್ತಾಗುತ್ತೆ. ಏನೇನಿದೆ, ಏನೇನಾಗಿತ್ತು, ಯಾವುದ್ರ ಬಗ್ಗೆ ಇಲ್ಲಿ ಹಾಕಿದ್ದಾರೆ ಅಂತ ಒಂದು ಗೈಡೆನ್ಸ್ ಅಂದರೆ ಟ್ರಿಪ್ ಗೈಡೆನ್ಸ್ ಸಿಗುತ್ತಲ್ಲ, ಹಾಗೆ ಗೈಡೆನ್ಸ್ ಆ ಒಂದು ರೆಕಾರ್ಡರಲ್ಲಿ ಇರುತ್ತೆ. ನೀವು ಕ್ಲಿಕ್ ಮಾಡ್ಕೊತ ಅದ್ರ ಬಗ್ಗೆ ಕೇಳ್ಕೊತ ಮುಂದೆ ನೋಡ್ಕೊತ ಹೋದರೆ ಆಗತ್ತೆ. ಅದಕ್ಕೆ ನಿಮಗೆ ಎಲ್ರಿಗೂ ಎಷ್ಟೇ ಜನ ಹೋದರೂ ಒಂದು ಮೊಬೈಲ್ ಮತ್ತು ಒಂದು ಇಯರ್ಫೋನ್ನ ಕೊಡ್ತಾರೆ ನಿಮಗೆ. ರೆಕಾರ್ಡರಲ್ಲಿ ಎಲ್ಲ ಭಾಷೆಗಳು ಇರುತ್ತೆ. ನಿಮಗೆ ಬೇಕಾದಂಗೆ ನೀವು ಯಾವ ಭಾಷೆಯಲ್ಲಾದರೂ ಕೇಳ್ಬೋದು. ಕನ್ನಡ, ಇಂಗ್ಲೀಷ್, ಹಿಂದಿ ಯಾವುದಾದ್ರೂ ನಿಮಗೆ ಅವಶ್ಯಕತೆ ಆಗಿರೋಂಥದ್ದನ್ನ ಕೇಳ್ಬೋದು. ಹಾಗೆ ನೀವು ಹೋಗ್ತಾ ಇರಬೇಕಾದ್ರೆ ನಿಮ್ಮ ಒಂದು ಐಡೆಂಟಿಟಿ ಕಾರ್ಡ್, ಆಧಾರ್ ಕಾರ್ಡ್ ಏನಾದರೂ ಇಟ್ಕೊಂಡು ಹೋಗಿ. ಯಾಕಂದರೆ ಅಲ್ಲಿ ಕೇಳ್ತಾರೆ ನೀವು ಇಂಡಿಯನ್ಸ ಹೊರಗಡೆ ಅವರ ಅಂತ ನೋಡಲಿಕ್ಕೆ ಆಧಾರ್ ಕಾರ್ಡ್ನ ಕೇಳ್ತಾರೆ. ಹಾಗೆ ನಿಮ್ಮ ಒಂದು ರೆಕಾರ್ಡರ್ನ ನಿಮಗೆ ಕೊಡಲಿಕ್ಕೆ ಆಧಾರ್ ಕಾರ್ಡ್ ಫಸ್ಟು ಇಸ್ಕೊಳ್ತಾರೆ. ಅದರ ಬೇಸಿಸ್ ಮೇಲೆ ನಿಮಗೆ ಕೊಡ್ತಾರೆ ಇಯರ್ಫೋನ್ ಮತ್ತು ಮೊಬೈಲ್ ಫಾರ್ ರೆಕಾರ್ಡ್ನ ಕೇಳಿಸ್ಕೊಳಕ್ಕೆ. ಎಲ್ಲ ಮುಗಿಸಿ ಹೊರಗೆ ಹೋಗೋ ಟೈಮಲ್ಲಿ ನೀವು ಆಧಾರ್ ಕಾರ್ಡ್ ಅಥವಾ ನಿಮ್ಮ ಐಡೆಂಟಿ ಕಾರ್ಡ್ನ ಇಸ್ಕೊಂಡು ಈ ಮೊಬೈಲ್ನ ಮತ್ತು ಇಯರ್ಫೋನ್ನ ರಿಟರ್ನ್ ಮಾಡಿ ಬರಬೇಕಾಗಿರತ್ತೆ. ಇಂಥದ್ದೊಂದು ವಿಸ್ಮಯ ಅಲ್ಲಿ ಇಟ್ಟಿದ್ದಾರೆ. ನೀವು ಆರಾಮಾಗಿ ಹೋಗಿ ನೋಡಿಕೊಂಡು ಬರ್ಬೋದು. ಹಾಗೆ ನಿಮ್ಮ ಐಡೆಂಟಿ ಕಾರ್ಡ್ನ ತಗೊಂಡು ಎಂಜಾಯ್ ಮಾಡ್ಕೊ ಬನ್ನಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ಶೇರ್, ಸಬ್ಸ್ಕ್ರೈಬ್ ಮಾಡಿ.